ಹಾಗಾಗಿ ಇವತ್ತಿನ ದಿವಸ ಎಲ್ಲರೂ ಇತ್ತೀಚೆಗೆ ಈಗ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ದುಶ್ಚಟಗಳು ಅಂತಂದ್ರೆ ಯಾವುದು ಯಾವುದು ದುಶ್ಚಟಗಳು? ಓಕೆ, ಇಷ್ಟೆಲ್ಲ ನಿಮ್ಗೆ ಗೊತ್ತಿದೆ ಅಂದ್ರೆ ಅವೆಲ್ಲ ದುಶ್ಚಟಗಳು. ಅದರಿಂದ ನೀವೇನ್ ಮಾಡಬೇಕು? ದೂರ ಇರಬೇಕು. ಈಗ ಸಾಕಷ್ಟು ಜನ ಏನಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದರಿಂದ ನಾವೇನ್ ಮಾಡಬೇಕು? ದೂರ ಇರಬೇಕು ಅನ್ನೋದು ನಮ್ಮ ಮುಖ್ಯ ಸಂಕಲ್ಪ. ಆಯ್ತಾ? ಇದು ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ, ಒಂದು ಯಾವುದೇ ಸಂಕಲ್ಪ ಮಾಡೋದಂದ್ರೆ ನಾನು ನನ್ನ ಬದುಕಿನಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ, ಸ್ವಚ್ಛವಾದ ಪರಿಸರದೊಂದಿಗೆ ಸದೃಢವಾದ ದೇಹವನ್ನು ಬೆಳೆಸಿಕೊಂಡು ಉತ್ತಮ ಆಲೋಚನೆಗಳಿಂದ ಸಮಾಜವನ್ನು ಕಟ್ತೇನೆ. ಸಮಾಜ ಏನು ಕೊಟ್ಟೈತಿ? ನೀವು ಬದುಕು ಕೊಟ್ಟೈತಿ. ಹುಟ್ಟಿದ ತಕ್ಷಣ ಎಲ್ಲಿದ್ದೀರಿ ನೀವು? ನಿಮ್ಮ ತಾಯಿಯ ತೊಡೆ ಮೇಲಿತ್ತು. ಅದಾದ್ಮೇಲೆ ಎಲ್ಲಿಗೆ ಬಂದ್ರಿ? ಪಕ್ಕದ ಮನೆಗೆ ಬಂದ್ರಿ. ಪಕ್ಕದ ಮನೆಯಿಂದ ಮತ್ತೆ ಎಲ್ಲಿಗೆ ಬಂದ್ರಿ? ಓಣಿಯಲ್ಲಿ ಓಡಾಡಿದ್ವಿ. ಓಣಿ ಅಂದ್ರೆ ಏನು? ಅವ್ರು ನಮ್ಮ ಜಾತಿ ಅಲ್ಲ, ನಮ್ಮ ಕುಲ ಅಲ್ಲ, ನಮ್ಮ ಧರ್ಮ ಅಲ್ಲ. ಆದರೂ ಅವ್ರು ನಿಮ್ಮನ್ನು ಏನು ಮಾಡಿದ್ರು? ಮುದ್ದು ಮಾಡಿದ್ರು. ನಮ್ಮ ಮನೆಗೆ ಏನಾದರೂ ಮಾಡಿದ್ದನ್ನ ನಿನಗೊಂದು ತುತ್ತು ಕೊಟ್ಟು ತಿನ್ನಿಸಿದ್ರು. ಬಾ ಅಳಿಯ ಅಂತ ಕರೆದ್ರು, ಬಾ ಸೊಸಿ ಅಂತ ಕರೆದ್ರು, ಪ್ರೀತಿಯನ್ನ ಕೊಟ್ಟರು. ಹಾಗಾದ್ರೆ ಅದು ಏನು? ಸಮಾಜ. ಆ ಸಮಾಜ ಹೊಲಸಾಗಿದ್ದಲ್ಲ ಕಾರಣ ಯಾರು? ನಾವು. ಹಾಗಾದ್ರೆ ನಮ್ಮಲ್ಲಿರುವಂತಹ ಹೊಲಸನ್ನ, ನಾವು ಅನ್ನುವಂಥ ಹೊಲಸನ್ನ ಇವತ್ತು ಏನ್ ಮಾಡ್ಬೇಕಾಗಿದೆ? ಕಿತ್ತೊಗಿಬೇಕಾಗಿದೆ. ಅಂದ್ರೆ ಏನು ಆದರ್ಶಗಳನ್ನ ರೂಪಿಸ್ಕೊಳ್ಬೇಕು ನಾವು? ಅಲ್ಲಿ ನೀವು ನಿಮ್ಮ SSLC ಹೊರಗಡೆ ಬೋರ್ಡಲ್ಲಿ ಬರೆದಿದ್ದಾರೆ, ವಿದ್ಯೆಯೊಂದಿಗೆ ಆದರ್ಶ ಗುಣಗಳನ್ನು ಬೆಳೆಸಿಕೊಳ್ಳದಿದ್ದರೆ ನಿನ್ನ ವಿದ್ಯೆಗೆ ಬೆಲೆ ಇಲ್ಲಿ, ಅರ್ಥ ಇಲ್ಲ. ಆದರ್ಶಗಳು ನಿಮ್ಮ ಹತ್ರ ಅದಾವ? ಮುಟ್ಕೋಬೇಕು, ಇದೇನು ಮುಟ್ಕೊಂಡು ಹೇಳ್ಬೇಕು. ನನ್ನ ಹತ್ರ ಆದರ್ಶಗಳದಾವ ಇಲ್ಲ. ಹೃದಯ ಬಡ್ಕೊಳುತ್ತೆ, ಲೇ ಕಳ್ಳ ಸುಳ್ಳು ಹೇಳ್ತಾ ಇದ್ದೀನಿ, ನಿನ್ನ ಹತ್ರ ಆದರ್ಶ ಇಲ್ಲ ಅಂತ ಹೇಳುತ್ತೆ. ಇಲ್ಲ ಅಂತ ಈ ಕ್ಲಾಸ್ ರೂಮ್ನಲ್ಲಿ ಸರ್ಕಾರ ಕೊಟ್ಟಂತ ಯೂನಿಫಾರ್ಮ್ ಮತ್ತು ನಿಮ್ಮ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಯೂನಿಫಾರ್ಮ್ ಇಂತ ವ್ಯತ್ಯಾಸ ಯಾಕಿದೆ? ಬೇರೆ ಬೇರೆ ಯೋಗ ಮಾಡ್ತಾನೆ ಒಂದು ಸಣ್ಣ ಹಳ್ಳಿಯಿಂದ ಬಂದಂತ ಹುಡುಗ ಇವತ್ತು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ್ ಒಂದು ಐಕಾನ್ ಇದೆ, ರೆಕಗ್ನೈಸೇಷನ್ ಇದೆ. ಅಂತ ರೆಕಗ್ನೈಸೇಷನ್ ಇರುವಂತ ಟೀಚರ್ ಕೋಲ್ ಹಿಡಿದು ನಿಮ್ಮನ್ನು ಬಹಳ ಖಂಡಿಸಬಾರದು. ಬರೀ ಮಹಾತ್ಮೆ ಹೇಳಿದ್ರೆ ಸಾಕು. ನಮ್ಮ ಸರ್ ಹೇಳ್ತಾರಲ್ಲ, ಎಷ್ಟು ರೆಸ್ಪೆಕ್ಟ್ ಸರ್, ನಾವು ಯಾಕೆ ಕೇಳಬಾರ್ದು ಅಂತ ನಿಮ್ಮಲ್ಲಿ ಬರಬೇಕು ಆ ಮನೋಭಾವ. ಇಟ್ಸ್ ವೆರಿ ಲವಿಂಗ್ ಆಫ್ ಯೋಗ. ಯೋಗವನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ನೀವು ಕೂಡ ಯೋಗದ ಶಿಕ್ಷಕರು ಅಂತ ಸಿಕ್ಕಿದ ಆದರ್ಶ ವಿದ್ಯಾಲಯ ಅಗ್ರಿಬೊಮ್ಮಳಿಗೆ ಹೋಗಿದ್ದಾರೆ, ಉಪನ್ಯಾಸಕರ ಸಿಕ್ಕಿದೆ. ಎಷ್ಟು ಅದ್ಭುತವಾಗಿ ಕಟ್ಟಿದ್ದ ಮಕ್ಕಳು, ಎಷ್ಟು ಡಿಸಿಪ್ಲಿನ್ ಇದ್ದಾರೆ. ನಾನು ಸೋಲ್ಗೆಯಲ್ಲಿ ವರ್ಕ್ ಮಾಡಿ ಹೋಗಿದ್ದೀನಿ 18 ವರ್ಷದಿಂದ ಇದೇ ಕಾಲೇಜ್ನಲ್ಲೇ. 4-5 ಗಂಟೆವರೆಗೂ ನಾನು ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ, ವಾಲಿಬಾಲ್ ಆಡ್ತಾ ಇದ್ದೆ. ನಾನು ಕೇವಲ ಒಂದೇ ಒಂದು ವರ್ಷ ಕಾಲೇಜ್ನಲ್ಲಿ ಅಷ್ಟು ಅದನ್ನು ಪ್ರೀತಿಸಿದೆ. ನಿಮ್ಮನ್ನು ನೀವು ಎಷ್ಟು ಪ್ರೀತಿಸಬೇಕಂದ್ರೆ, ಈ ಪ್ರಪಂಚದಲ್ಲಿ ನನ್ನಷ್ಟು ಶೌರ್ಯವಂತ, ನನ್ನಷ್ಟು ಧೈರ್ಯವಂತ, ನನ್ನಷ್ಟು ಬುದ್ಧಿಶಾಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಪ್ರೀತಿಸ್ತೀವಿ. ನಿಮ್ಗೆ ಐತೆ ಅದು? ನಿಮ್ಮ ಕ್ಲಾಸ್ಗೆ ಯಾರೇ ಫಸ್ಟ್? ಆ ಹುಡುಗಿ. ಯಾರೇ ಫಸ್ಟ್? ಆ ಹುಡುಗಿ. ಮತ್ತು ನೀವೇನು ಲಾಸ್ಟ್? ಯಾಕೆ? ವೇಸ್ಟ್. ಈ ಚಿಂತನೆ ಹೆಚ್ಚಿಗೆ ಮನಸ್ಸು ನೋಡಿ, ಇವಾಗ ಚಿಂತನೆ ಹೆಚ್ಚಿದ್ದೀವಿ, ಹೌದಲ್ಲ? ಅದೇ ಎಷ್ಟು ಪಾಠ ಮಾಡ್ತಾ ಇದ್ದಾರೆ ನಮಗೆ. ಅವಳು ಯಾಕೆ ಫಸ್ಟು, ನಾನು ಯಾಕೆ ಲಾಸ್ಟ್? ಅವಳಲ್ಲಿ ನಿರಂತರವಾದ ಅಧ್ಯಯನ ಇದೆ. ಪ್ರತಿ ಕ್ಲಾಸಿಗೆ ಕೊಟ್ಟಂತ ವರ್ಕನ್ನು ಮನೆಯಲ್ಲಿ ಹೋಗಿ ಕುತ್ಕೊಂಡು ಮಾಡ್ತಾಳೆ. ಮಾಡ್ಕೊಂಡು ಬಂದು ಮೇಷ್ಟ್ರಿಗೆ ಕೇಳಿ ತೋರಿಸ್ತಾಳೆ. ಸರಿನಾ ಸರ್ ಇದಂತೆ ತಪ್ಪಾದಾಗ ತಿದ್ದಿ ಮೇಷ್ಟ್ರು ಹೇಳ್ತಾಳೆ, ಸರಿದಾಗಿರ್ಬೇಕಾದ್ರೆ. ನಾನು ಮಾಡೋದೇ ಇಲ್ಲ. ಇಲ್ಲಿಂದ ಹೋದ್ನಾ, ಬಿಸಾಕ್ಬಿಟ್ಟ ಬ್ಯಾಗಲ್ಲಿ ಎಲ್ಲೋ ಹೋಗಿ ಕಿತ್ಕೊಂಡ್ಬಿಟ್ಟೆ. 2019ರಿಂದ ಬಂದ ಮೊಬೈಲ್ ರಿಂಗ್ ಗುಣಿಸ್ತಾ ಇದೆ. ನಿಮಗೆ ನಿಮ್ಮ ತಾಯಿ ತಂದೆಯನ್ನು ಎಷ್ಟು ಪ್ರೀತಿ ಮಾಡ್ತೀರಿ ನೀವು? ಅವ್ರ ಮಾತನ್ನು ಎಷ್ಟು ಕೇಳ್ತೀರಿ? ಹುಡುಗಿಯರು ಹುಡುಗರು ಅಷ್ಟೇ ಎಷ್ಟು ಕೇಳ್ತೀರಿ ನಿಮ್ಮ ಮಾತನ್ನು? ಖಂಡಿತ ಕೇಳಲ್ಲ ನೀವು. ಅಪ್ಪ ಅದರಿಂದ ಈಗ ನೀನು ಎತ್ತು ಕಟ್ಟಿ ಒಂದಿಷ್ಟು ಹೊತ್ತು ತಗೊಂಬಾರಪ್ಪ ಅಂತ ನಿಮ್ಮಪ್ಪ ಅಂದ್ರ, ಏ ಬಗನ ಜಗ್ಗದ ಓ ನಿನಗೆ ಹಚ್ಚಿ ಬಿಡಿ ರಾಡಿ
ತಂದೆಯನ್ನು ನೆನಪು ಮಾಡ್ಕೊಳ್ಳಿ, ಮಗಳಾಗಿ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ. ರೈಟ್? ಸತ್ಯನಾ? ಸತ್ಯ ಅಂದ್ರೆ ಹ್ಞೂ ಅಂದ್ರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರಿ. ಸತ್ಯನಾ ಇಲ್ಲ? ಹಾಗಾದ್ರೆ ನಿಮ್ಮ ತಾಯಿಗೆ ನೀವು ಕೊಡುವ ಪ್ರೀತಿ ಏನು? ನಿಮ್ಮ ತಂದೆಗೆ ನೀವು ಕೊಡುವಂತಹ ಗೌರವ ಏನು? ಇಲ್ಲೇ ಮುದೇನೂರಿನಲ್ಲಿ 2 ವರ್ಷದ ಹಿಂದಗಡೆ ನಿಮ್ಮ ವಯೋಮಾನದ ಹುಡುಗ ಮೊಬೈಲ್ ಕೊಡ್ಸಪ್ಪ ಅಂದ. ಬಡವರದಿವಪ್ಪ ನಮ್ಗೆ ಅದಕ್ಕೆ ಮೊಬೈಲು ಒಂದೇ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಆ ಹುಡುಗ ಹ್ಯಾಂಗ್ ಮಾಡ್ತಾನೆ. ಹೌದಾ? ಇಲ್ಲ ನಾನು ತಂದೆ ಇವತ್ತು ನನ್ನ ಮಗ ಹುಚ್ಚಿಡುತ್ತೆ. ಹಾಗಾದ್ರೆ ಇದೇನೇ ಸ್ವಾಸ್ಥ್ಯ ಸಮಾಜ? ಇದೇನೇ ಸ್ವಾಸ್ಥ್ಯ ಸಮಾಜ? ಅಂದ್ರೆ ಶುದ್ಧವಾದ ಪರಿಶುದ್ಧವಾದ ಸಮಾಜ ಕಟ್ಟೋದಿದೇನ ನಾವು? ನೀವು ಓದಿರ್ತಾನೆ, ನಿಮ್ಮ ಕ್ಲಾಸ್ಮೇಟ್ಸ್ 1ನೇ ಕ್ಲಾಸಿಂದ 7ನೇ ಕ್ಲಾಸಿನ ಮಟ್ಟ ಬಂದರು, 8, 9, 10 ಓದಕ್ಕಾಗಲಿಲ್ಲ. ಆದ್ರೆ ಅವ್ರು ಇವತ್ತು ನಿಮ್ಮ ಜೊತೆಗೆ ಫ್ರೆಂಡ್ ಆಗಿ ಉಳಿದಿಲ್ಲ. ನೀವು ಓದ್ತಾ ಇದ್ರಿ, ಅವ್ರು ಹೊಲಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ ಎಲ್ಲ ಸ್ಪೀಡ್ ತಿಕ್ತಾ ಇದ್ದಾಳೆ, ಕಳೆ ತೆಗಿತಾಳೆ, ಏನೋ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ. ನಿಮ್ಮ ಫ್ರೆಂಡ್ ಎಲ್ಲ ಬೆಳೆ ಹೊಡಿತಾನ, ನೀರು ಹಾಸ್ತಾನ, ಏನೋ ಮಾಡ್ತಾ ಇದ್ದಾನೆ. ನಿಮಗಿಂತ ದೇ ಆರ್ ಬೆಸ್ಟ್. ನೀವು ಓದಿದ್ದೀರಿ, ಓದಿದ ಮೇಲೆ ಅಪರಾಧ ಮಾಡಕತ್ತಿದ್ದೀರಿ. ನೀವು ಓದ್ತಾ ಅಪರಾಧ ಮಾಡ್ತಾ ಇದ್ದೀರಿ. ಎಲ್ಲಿ ವೃದ್ಧಾಪ್ಯಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡಿ, ವೃದ್ಧಾಶ್ರಮಗಳು ಎಲ್ಲಿ ಜಾಸ್ತಿ ಆಗಿದ್ದಾವೆ? ಸಿಟಿ ಅಂದ್ರೆ ನಾಗರಿಕತೆ ಹೆಚ್ಚು ಆಶ್ರಮಗಳು ಜಾಸ್ತಿ ಆಗಿದ್ದಾವೆ. ಸೋಗಿಯಲ್ಲಿ ಏನಾದ್ರು ವೃದ್ಧಾಶ್ರಮ ಐತೆ? ಹೆಚ್ಚು ಓದಿಲ್ಲ, ಆದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಅಪ್ಪ ಅಮ್ಮನ. ತಿಳಿವಳಿಕೆ ಇದೆ, ಜ್ಞಾನ ಇದೆ. ಒಬ್ಬ ಮಗ ಲಾಯರ್ ಅದ, ಒಬ್ಬ ಮಗ ಡಾಕ್ಟರ್ ಅದ, ಒಬ್ಬ ಮಗ ಇಂಜಿನಿಯರ್ ಅದ. 4ನೇ ಮಗ ಓದ್ಲಿಲ್ಲ, ಮನೆಯಲ್ಲಿ ಉಳ್ಕೊಂಡ. ಒಂದ್ ದಿವಸ ವಯಸ್ಸಾದಂತ ತಂದೆ ತಾಯಿಯನ್ನ ಲಾಯರ್ ಹತ್ರ ಕಳಿಸಿದ್ರೆ ಒಂದ್ 15 ದಿವಸ ಇಟ್ಕೊಂಡ್ರು. ಸಾಕಪ್ಪ ನಿಮ್ ಜೊತೆ ಇರಕ್ಕಾಗಲ್ಲ, ನಮ್ಗೆ ನೀವು ಹೋಗ್ಬಿಡ್ರಿ ಅಂತ. ಅವ್ರು ಮಾಡುವಂತ ಕೆಲಸಕ್ಕೆ 60-70 ವರ್ಷಕ್ಕೆ ಅವ್ರು ಉಗಿತಾರೆ, ಕೆಮ್ತಾರೆ, ಸೀನ್ತಾರೆ, ಒಂದೊಂದ್ಸರಿ ಮಲಮೂತ್ರವನ್ನು ಬಟ್ಟೆಗೆ ಮಾಡ್ಕೊತಾರೆ. ಅದೇ ಒಬ್ಬ ತಾಯಿ ನೀವು ಚಿಕ್ಕವರಿದ್ದಾಗ ತೊಡೆ ಮೇಲೆ ಬೇಸಿಗೆ ಮಾಡಿದ್ರೆ ತೊಡೆಯನ್ನು ಕತ್ತರಿಸಿ ಹೋಗಿದ್ದೇನೆ. ಅಯ್ಯೋ ನನ್ನ ಮಗನೇ, ಇಲ್ಲಿ ಮಾಡ್ದೇನು, ನಿನಗೆ ಹಸಿ ಆಗುತ್ತೆ ಅಂತೇಳಿ ತನ್ನ ಸೀರೆ ಹೊಲಸಾದ್ರೂ ಕೂಡ ಇನ್ನೊಂದು ಬಟ್ಟೆಯನ್ನು ಹಾಸಿ ನಿನ್ನ ಮಲಗಿಸಿದ್ದು, ತನ್ನ ಸೀರೆ ತೊಳ್ಕೊಂಡು. ತಂದೆ ಹೆಗಲಿನ ಕುಣಿಸ್ಕೊಂಡು ನಿಮ್ಮನ್ನು ಊರು ಮೆರವಣಿಗೆ ಮಾಡ್ತಾ ಇದ್ದ, ಜಾತ್ರೆ ತೋರಿಸ್ತಾ ಇದ್ದ. ದೇವರನ್ನು ನೋಡಕ್ ನೀವು ಹಪ್ಪಿಸ್ತಾ ಇದ್ರಿ. ಆದ್ರೆ ಯಾವ ದೇವರನ್ನು ನೋಡ್ಬೇಕಂತಿದ್ರು ಅದೇ ದೇವ್ರ ಮೇಲೆ ನೀವು ಕೂತ್ಕೊಂಡಿದ್ದೆ. ಆ ದೇವ್ರ ನಿಮ್ಗೆ ಅರ್ಥನೇ ಆಗಲಿಲ್ಲ. ನಿಮ್ಮ ಅಪ್ಪನನ್ನು ಇವತ್ತಿನಲ್ಲಿ ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ನಿಮ್ಮನ್ನು ಈ ಕ್ಷಣ ಮಾತ್ರದಲ್ಲಿ ಬೈಬೋದು, ನಿಮ್ಮನ್ನು ಹೊಡಿಬೋದು, ಆದ್ರೆ ನಿಮ್ಮ ಅಪ್ಪ ಎಂದೆಂದೂ ನಿಮಗೆ ಮೋಸ ಮಾಡ, ನಿಮ್ಮ ತಾಯಿ ನಿಮ್ಗೆ ಎಂದೂ ಮೋಸ ಮಾಡ. ಇಂಥ ಸ್ವಾಸ್ಥ್ಯ ಸಮಾಜವನ್ನು ನಾವು ಕಟ್ಟಬೇಕಂದ್ರೆ ನಮ್ಮ ಗುಣಗಳನ್ನು ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಕ್ರಿಕೆಟ್ನಲ್ಲಿ ಯಾರು ಹೀರೋ ನಿಮಗೆ ಅಂತ ತಕ್ಷಣ ಹೇಳ್ತೀರಿ ವಿರಾಟ್ ಕೊಹ್ಲಿ ಅಂತೀರಿ, ರೋಹಿತ್ ಶರ್ಮಾ ಅಂತ. ಇಲ್ಲ, ದುಡ್ಡಿಗೋಸ್ಕರ ಆಡ್ತಾ ಇದ್ದಾರೆ. ನೀನ್ ಯಾಕೆ ವಿರಾಟ್ ಕೊಹ್ಲಿ ಆಗಬಾರ್ದು? ನಿಮಗೆ ಯಾರಪ್ಪ ಒಳ್ಳೆ ನಟ ಅಂತಂದ್ರೆ ದರ್ಶನ್ ಇರ್ತೀರಿ. ಚೆನ್ನಾಗ್ಬೇಕು, ನಿಮ್ಗೆ ನೀವೇ ರಚ್ಚು ಆಗ್ಬೇಕು. ನಿಮಗಿಂತ ಸ್ಮಾರ್ಟ್ ಈ ಪ್ರಪಂಚದಲ್ಲಿ ಯಾರು ನೋಡಿ ತೋರಿಸಿ. ನಿಮ್ಮಂಗೆ ಯಾರು ಅದರ ಬೇರೆಯವರು, ನಿಮ್ಮ ಹಾಗೆ ಬೇರೆ ಯಾರಾದರ ನೋಡಿ, ಇಲ್ಲ ತಾನೆ? ಹಾಗಾದ್ರೆ ನಾನೇ ಸ್ಪೆಷಲ್. ಎಂದು ಇವತ್ತು ಈ ತರ ಭಾವನೆ ನಿಮ್ಮಲ್ಲಿ ಬರುತ್ತೋ, ಇನ್ನೊಬ್ಬರನ್ನ ಅವ್ರು ಸಿನಿಮಾ ಮಾಡ್ತಾರೆ, ಎದಕ್ಕೋಸ್ಕರ ಮಾಡ್ತಾರ? ಇದು ಬರ್ಬೇಕು ಅಂತ ಹೇಳಿ ಹಡಗಲಿ ಕರೆಸಿ, ನೀವು ಸೋಗಿ ಕರೆಸಿ ಒಬ್ಬ ವ್ಯಕ್ತಿನ ಯಾರಾದ್ರೂ ನಟನನ್ನಾಗ್ಲಿ ಯಾರನ್ನ ಕರೆಸಿ ಎಷ್ಟು ಕೇಳ್ತಾರ ಅವರು? 1 ಲಕ್ಷ ಕೇಳ್ತಾರೆ. ಎದಕ್ಕೆ ಕೊಡ್ಬೇಕು 1 ಲಕ್ಷ? ಅವನಿಗಿಂತ ಸೂಪರ್ ಸ್ಟಾರ್ ನೀವು ಡ್ಯಾನ್ಸ್ ಆಗಿ ಸ್ಟೆಪ್ ಹಿಂಗೆ ಹಾಕ್ಬಿಟ್ರೆ ನಿಮ್ಮನ್ನು ನೋಡಿ ಖುಷಿ ಪಡ್ತಾರೆ ಜನ. ಅವ್ರಿಗೆ ಡೈರೆಕ್ಟ್ ಹೇಳ್ಕೊಟ್ಟಿದ ಮೇಲೆ ಹಿಂಗೆ ಮಾಡ್ತಾರೆ, ಅದು ಫಾಸ್ಟ್ ಆಗುತ್ತೆ. ನೀವು ಅದಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ಅದಕ್ಕಿಂತ ಚೆನ್ನಾಗಿ ಸೈನ್ಸ್ ಅನ್ನ ಉದ್ಧಾರ ಮಾಡಬಾರ್ದು ನೀವು, ಅದಕ್ಕಿಂತ ಚೆನ್ನಾಗಿ ಮ್ಯಾಥಮೆಟಿಷಿಯನ್ ಆಗಬಾರ್ದು, ಅದಕ್ಕಿಂತ ಒಳ್ಳೆ ಕಲಾವಿದ ಆಗಬಾರ್ದು. ಕನ್ನಡಕ್ಕೋಸ್ಕರ ಏನಾದರೂ ದುಡಿದ್ರೆ ಶಂಕರ್ನಾಗ್, ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅಂತ ಕಲಾವಿದರು, ಅನಂತ್ ನಾಗರ್ ಅಂತ ಕಲಾವಿದರು, ಇತ್ತೀಚೆಗೆ ಬಂದಂತ ಕಲಾವಿದರು ನಾಡು, ನುಡಿ, ಭಾಷೆ ಯಾವುದಕ್ಕೂ ಅವರ ಕೊಡುಗೆ ಇಲ್ಲ. ನಿಮ್ಮಂತ ಹುಚ್ಚು ಯುವ ಜನಾಂಗ ಬೆನ್ನಟ್ಟಿದಿರಿ, ಹಂಗಾಗಿ ಅವರು ಸ್ಟಾರ್ ಆಗ್ಯಾರ. ಕನ್ನಡ ಮಾತಾಡಕ್ ಬರಲ್ಲ, ಅದೇ ಒಂದು ಪರಾಕ್ರಮ ರಸಿಕ ಅಂತ ಗಾನ ಗಂಧರ್ವ ಅಂತ. ಅಯ್ಯ ಅಪ್ಪ ಒಂದು ಒಳ್ಳೆ ಸಿನಿಮಾ ಮಾಡಣ್ರಪ್ಪ ಅಂತ ಕೇಳ್ಕೊಂತಿದ್ದ ನಿರ್ಮಾಪಕರ ನಿರ್ದೇಶಕರನ್ನ. ಆತ ಹಬ್ಬ ಅಂದ್ರೆ 1 ಲಕ್ಷ ರೂಪಾಯಿ ಸಂಭಾವನೆ, ದೊಡ್ಡ ಸಂಭಾವನೆ ತಗೊಂಡಿರ್ಬೋದು. ಆದ್ರೆ ಆತ ಕನ್ನಡ ಭಾಷೆಗೆ, ಕನ್ನಡ ನುಡಿಗೆ, ಕನ್ನಡ ಜಲಜೀವಕ್ಕೆ ಹೋರಾಟ ಮಾಡ್ತಾರೆ, ಮುಂಚೂಣಿಯಲ್ಲಿದ್ದ.
ಗೋಕಾಕ ಚಳವಳಿ ಅನ್ನೋದನ್ನ ಮಾಡ್ದ. ನಾವು ನಮ್ಮ ಕೊಪ್ಪಳಕ್ಕೆ ಹೋಗ್ಬೇಕಾದ್ರೆ ಗೋಕಾಕ್ ರಾಜ್ಕುಮಾರ್ ನೋಡ್ಬೇಕಂತ ನಾವು ಹೋಗಿದ್ವಿ ಸೈಕಲ್ ತಗೋಬೇಕಾದ್ರೆ. 4 ಕಡೆ ಇಟ್ಕೊಂಡು 4 ಕಡೆ ಅಂದ್ರೆ ಎಷ್ಟು ನಿಮ್ಗೆ ಗೊತ್ತಿಲ್ಲ. ಎಷ್ಟು 4 ಕಡೆ ಅಂದ್ರೆ 25 ಪೈಸೆ. 25 ಪೈಸೆ ನೋಡೇ ಇಲ್ಲ ನೀವು ನೋಡಿದ್ದು ಬಾಯಾಗೆ ಇಟ್ಕೊಂಡು ಹುಟ್ಟಿದ್ದು 1 ರೂಪಾಯಿ. ಅಲ್ಲಿಂದ ಹಿಂದಿಂದು ಹಣೆಗಳು ಯಾವ ಗೊತ್ತಿಲ್ಲ. ನಾವು 1 ಪೈಸೆ 2 ಪೈಸೆ 3 ಪೈಸೆ 5 ಪೈಸೆ 10 ಪೈಸೆ 15 ಪೈಸೆ 20 ಹೀಗೆಲ್ಲ ಕೌಂಟ್ ಮಾಡುವಂತಹ ನಾಣ್ಯಗಳಲ್ಲಿ ಬೆಳೆದಿದ್ದೀರಿ. ತುಂಬಾ ಅಂದ್ರೆ ತುಂಬಾ ಸುಖ ಕಾಲದಲ್ಲಿ ನೀವಿದ್ದೀರಿ, ಸುಖದ ಕಾಲದಲ್ಲಿ ಇದ್ದೀರಿ. ಯಾರಾದ್ರೂ 1 ದಿವಸ ಉಪವಾಸ ಇದೀರಿ ಅಂದ್ರೆ ಸೆಕೆಂಡ್ ಉಪವಾಸ ಇದ್ರೆ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪನ ಜೊತೆಗೆ ನಿಮ್ಮ ಅಮ್ಮನ ಜೊತೆಗೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಕಷ್ಟದಲ್ಲಿದ್ದು ಉಪವಾಸ ಇದೀರಿ ಅಂದ್ರೆ ನೀವು ಇಲ್ಲ ತಾನೆ. ಹಂಗಂದ್ರೆ ನೀವು ಸುಖದ ಕಾಲದಲ್ಲಿದ್ದೀರಿ. ಸುಖದ ಕಾಲದಲ್ಲಿದ್ದೀರಿ. ಮೊಟ್ಟೆ ಕೊಡುತ್ತೆ ಸರ್ಕಾರ, ಬಾಳೆಹಣ್ಣು ಕೊಡುತ್ತೆ, ಮಧ್ಯಾಹ್ನದ ಬಿಸಿಯೂಟ ಕೊಡುತ್ತೆ, ಒಳ್ಳೆ ಹಬ್ಬ ಹರಿದಿನ ಬಂದಾಗ ಪಾಯಸ ಮಾಡಿ ಉಳಿಸುತ್ತೆ. ಮಲ್ಲಿಕಾರ್ಜುನ್ ಕೇಳಿ ನೋಡ್ರಿ, ವಿದ್ಯಾರ್ಥಿ ದಿಸೆಯಲ್ಲಿ 1 ವಾರಕ್ಕೆ 5 ರೂಪಾಯಿ ಇಟ್ಕೊಂಡು ಜೀವನ ಮಾಡಿ 10 ಪೈಸೆ ಇಟ್ಕೊಂಡು 1 ತಿಂಗಳಲ್ಲಿ ನಾನು 10 ಪೈಸೆ 1 ರೂಪಾಯಿಯಲ್ಲಿ 1 ಭಾಗ 10 ಭಾಗ ಮಾಡಿ 1 ಭಾಗ ಇರುತ್ತೆ, ಅಂದ್ರೆ 10 ಪೈಸೆ 1 ತಿಂಗಳು ಜೀವನ ಮಾಡಿ. ಊಟ ಎಂತದ್ದು ಗೊತ್ತಾ? ಗವಿಮಠದಲ್ಲಿ ಸಂಗತಿ ಸಾರಿ ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಬೆಳ್ಳುಳ್ಳಿ ಅವಂತೂ ಮೊದಲೇ ಇಲ್ಲ. ಅದನ್ನ ಊಟ ಮಾಡಿದ 5 ನಿಮಿಷದಲ್ಲಿ ಕಾಲೇಜಿಗೆ ರ್ಯಾಂಕ್ ಬಂದಿಲ್ಲ. ಚಪ್ಪಾಳಿ ನಿಮಗೆ ಹೊಡೆಯಂಗ ಆಗ್ಬೇಕು, ನಿಮಗೆ ನಾನು ಹೊಡೆಯಂಗ ಆಗ್ಬೇಕು, ನೀವೇನೋ ಸಾಧನೆ ಮಾಡ್ಬೇಕು. ಮೊನ್ನೆ ಸೋಗಿಂದ ಒಂದು ಹುಡುಗಿ ಯಾವ್ದೋ ಸ್ಟೇಟ್ ಲೆವೆಲ್ ರಿಪ್ರೆಸೆಂಟ್ ಮಾಡಿದ. ಇಷ್ಟು ಹುಡುಗರಿಗೂ ಮಲ್ಲಿಕಾರ್ಜುನ ಆಟ ಹೇಳ್ಕೊಟ್ಟಾನ. ಸರಿ, ಮೋಹನ್ ಜೊತೆಗೆ ನೀವು ನಿಲ್ರಿ ಅಂತ ಹೇಳ್ತಾ ಇಲ್ಲ, ಮೋಹನ್ ಕೂಡ ನೀವು ಆಗ್ಲಿ ಅಂತ ಹೇಳ್ತಾ ಇಲ್ಲ. ಅವನು ಅದರಲ್ಲೇ ಅಚೀವ್ ಮಾಡ್ದ. ಅವನು ಆ ಫೀಲ್ಡ್, ನಿಮ್ಗೆ ಏನಾದ್ರು ಒಂದು ಫೀಲ್ಡ್ ಬೇರೆ ಐತಲ್ಲ, ಅದರಲ್ಲೇ ಅಚೀವ್ ಮಾಡ್ರಿ. ಹಾಗೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಬಿಡಿ ಅಂತ. 7ನೇ ತರಗತಿ ದಾಟಿದ ತಕ್ಷಣ ನಾನು ನಿಮಗೆ ನೆನಪಿರಲಿ, ನಿಮಗೆ SSLC ಬರೀತೀರಿ. ಆಲ್ ಯುವರ್ ಮ್ಯಾಚ್ಯೂರ್ಡ್ ಗರ್ಲ್ಸ್ ಅಂಡ್ ಮ್ಯಾಚ್ಯೂರ್ಡ್ ಬಾಯ್ಸ್, ನಿಮ್ಮ ಒಳ ಉಡುಪುಗಳನ್ನು ದಯಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಬರೆಯಬೇಡಿ. ನನ್ನ ರಿಕ್ವೆಸ್ಟ್. ಏನು ಊಟ ಮಾಡ್ತೀರಿ? 5 ನಿಮಿಷದಲ್ಲಿ ಊಟ ಆಗ್ಬಿಡ್ತದೆ ನಿಮ್ಗೆ. ಅಂದರೆ ರಕ್ತ ಹೇಗಾಗುತ್ತೆ, ಕರಳಲ್ಲಿ ಅದು ಜೀರ್ಣ ಆಗಿ ಹೊರಗೆ ಬರ್ತದೆ. ಪ್ರತಿಯೊಬ್ರು ಒಂದಲ್ಲ ಒಂದು ಡಿಸೀಸ್ ನಿಂದ ಬಳಲ್ತಾ ಇದ್ರಿ. ಹೊಟ್ಟೆ ಒಂದು ತಿಂಗಳ ಸರ್ ನಾನು ಆಸ್ಪತ್ರೆಗೆ ಹೋಗಿಲ್ಲ ಅಂದ್ರೆ ಎಷ್ಟು ಜನ ಕೈ ಎಡಗೈ ಎಡಗೈ ಅದಕ್ಕೆ ಸರಿ 1 ತಿಂಗಳ ಕೈ ನೀನಿದ್ದೇಳು. ಹೌದಾ ಅಕ್ಕ? ನಿಮ್ಮ ಅಣ್ಣ ಅದ ನಿನ್ ಮಗಳು ಹಿಂಗ ಹೇಳಿದ್ 1 ವರ್ಷದಿಂದ ಆಕಿಗೆ ಆರಾಮಿಲ್ಲ, ಮನಸ್ಸು ಎಲ್ಲಿ ಬಂದಿತ್ತಂದ್ರೆ ಮುಗಿತು. ಒಳ್ಳೆ ಖುಷಿ ಪಡುದು. ಹೀಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಇವ್ರು 3 ಜನ ಮಕ್ಕಳು, ಅವ್ರಿಗೊಂದು ಜೋರ ಚಪ್ಪಾಳೆ ಕೊಡ್ರಿ. ಮಾಡಿದ್ರೆ ಮುದೇನವ್ರು ಕ್ರಾಸ್ ಮಟನ್ನು 500 ಚಪ್ಪಾಳೆ ಹೊಡಿತೀನಿ. ಇದೇ ತರ ಮತ್ತೋಡು ಸಾಕನ್ನಲ್ಲ, ನಾನು ಈಗ ಹೊಡಿತಾನೆ ಇರ್ತೀನಿ. ಮುಂದ್ ಸಾಕಾಯ್ತಾ? ಏನಿಲ್ಲ, ಮಾಟ ಮಂತ್ರ ಮ್ಯಾಜಿಕ್ ಏನಿಲ್ಲ. ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಎಲ್ಲರೂ ಓಡೇ ಸ್ಟಾರ್ಟ್ ಮಾಡಿ. ಹೊರಗಿರ್ಬೇಕು, ಯಾರಿಗೂ ಕೇಳಿಸ್ಬಾರ್ದು. ಏಕಾಂತದಲ್ಲಿ ನಾನು ಒಬ್ಬನೇ ಹೋಗ್ತಿರ್ಬೇಕು. ಏಕಾಂತದಲ್ಲಿ ಸಂತನಾಗಿ ಬುದ್ಧನ ಹಾಗೆ ಬುದ್ಧಂ ಶರಣಂ ಗಚ್ಚಾಮಿ ತರ ಹೋಗ್ತಿರ್ಬೇಕು. ಹಾಗೆ ಎಲ್ಲಿಲ್ಲದ ಸಮಸ್ಯೆ. ನಿಮ್ದು ಸೋಗೆ ಅನ್ನೋದು ಊರು ಏನ್ ಗೊತ್ತಾ? ಇಡೀ ಹೂವಿನಹಳ್ಳಿ ತಾಲೂಕಿನಲ್ಲಿನ ಸೋಗೆ ಅನ್ನೋ ಸೋಗೆ ಅಂದ್ರೆ ನವಿಲು. ಆ ದಿನಗಳಲ್ಲಿ ಅದ್ಭುತವಾದಂತ ಅರಣ್ಯವನ್ನು ಹೊಂದಿದಂತ ಸ್ಥಳ ಸೋಗೆ. ಇಲ್ಲಿ ನವಿಲುಗಳು ಹೆಚ್ಚು ವಾಸ ಆಗಿತ್ತು. ಹಾಗಾಗಿ ನವಿಲಿನ ಊರು ನವಿಲೂರು ಅನ್ನೋದೇ ಸೋಗೆ ಅನ್ನೋ ಗ್ರಾಮ. ಆ ಸೋಗೆ ಅನ್ನೋದು ಏನಾಗೈತಿ,
ಗ್ರಾಮೀಣ ಭಾಷೆಯಲ್ಲಿ ಸೋಗೆ. ಅದು ಇನ್ನೆಷ್ಟು ಹಗ್ಗ ಆಗಿ ಸ್ವಾಗೆ ಸ್ವಾಗೆ ಅಂದ್ರೆ ಏನ್ ಗೊತ್ತಾ? ಕಬ್ಬಿನ ತುದಿಗಿರುವಂತಹ ಕಬ್ಬಿನ ತುದಿಗೆ ಬಂದಿರ್ತಲ್ಲ ಬೆಣ್ಣಾಗಿ, ಅದಕ್ಕೆ ಬರಹದಲ್ಲಿ ಸೋಗೆ ಹೇಳ್ತಾ ಇರ್ಬೇಕಾದ್ರೆ ಸೋಗೆ. ಮುಂದೆ ನೀವು ಇಂಜಿನಿಯರ್ ಆಗೋ, ಡಾಕ್ಟರ್ ಆಗೋದು, ಏನಾರ ಆಗಲಿ, ನೀವು ಅನಿಸಿದಂತೆ ಆಗಲಿ, ಆದರೆ ಮಾನವರ ನಿಮ್ಮ ಕಣ್ಣಿಗೆ ಹೆಂಗ್ ಕಾಣುತ್ತೆ? ನಾವು ಮಾನವರ ಕಾಣಲ್ಲ, ನೀವು ಮನುಷ್ಯರೇ, ಆದ್ರೆ ಮಾನವೀಯ ಗುಣಗಳಿದ್ರೆ ಮಾತ್ರ ಮನುಷ್ಯ. ರಾಕ್ಷಸಿಯ ಗುಣಗಳಿದ್ರೆ, ರಾಕ್ಷಸನ ಗುಣಗಳಂದ್ರೆ ಯಾವ? ಹೊಡಿಲೆ ಬಡಿಲೆ ಇಕ್ಕಲೆ ಕಿವಿಯಲೆ, ಇವು ಯಾವ ಗುಣ? ರಾಕ್ಷಸನ ಗುಣ. ನಿಮ್ಮ ಕೈ ಬೆರಳುಗಳಲ್ಲಿ ಇಷ್ಟಿದ್ದ ಒಬ್ರು ಏನ್ ಶಪಥ ಮಾಡ್ಬೇಕು? ಇಂದಿನ ನಮ್ಮ ಓದು ಮುಗಿಯುವಲ್ಲಿವರೆಗೂ ನಾವು ಓದಿಗೋಸ್ಕರ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಮೊಬೈಲ್ ಅನ್ನು ಬಳಸುವುದಿಲ್ಲ ಅಂತ ಶಪಥ ಮಾಡಬೇಕು. ಸುಮ್ಮನೆ ನಮ್ಮೆಲ್ಲರಿಗೆ ಶಪಥ ಮಾಡಿ ಒಂದು ಫೋಟೋ ತೆಗ್ಸಿರೋದಲ್ಲ. ಏನ್ ಬೇಕಾದ ಕೈ ಮಾಡಿ ಮಲ್ಲಿಕಾರ್ಜುನ ಫೋಟೋ ಹಾಕ್ತಾನೆ, ನಾಳೆ ಯೂಟ್ಯೂಬ್ ನ್ಯೂಸ್ ಬರ್ತದೆ, ನಾನು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು, ಈ ಪ್ರಪಂಚದಲ್ಲಿ ಎಲ್ಲವನ್ನು ಹೇಳಿ ಆಗಿದೆ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಉಳಿದಿರೋದೇನು? ಬರೀ ಪಾಲನೆ. ಅದು ಮಾಡಬೇಕಾಗಿದೆ. ಅದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ನಿಮ್ಮ ಅಪ್ಪ ಹೇಳಿದ್ದಾನೆ, ನಿಮ್ಮ ಅಜ್ಜ ಹೇಳಿದ್ದಾರೆ, ನಿಮ್ಮ ಅವ್ವ ಹೇಳಿದ್ದಾರೆ. ಅವ್ಗೆ ಏನಂತೀರಿ ನೀವು? ಅಮ್ಮ ಅಂತೀರಿ. ನೀವು ಹುಡುಗಿ ಬಾರಿ ಚಂದ ಏನಂತೀರಿ? ಅದಕ್ಕೆ ನಿಮ್ಮ ಅಮ್ಮನ ಇದೆ, ದಯಮಾಡಿ ಶವ ಮಾಡಬೇಡ್ರಿ. ಅದಕ್ಕೆ ಮಮ್ಮಿ ಹೇಳ್ಬೇಡಮ್ಮ ಇವತ್ತಿಂದ. ಓಕೆ, ಏನ್ ಹೇಳ್ಬೇಕು? ಅಮ್ಮಿ ಅದು ಕಂದ ಜ್ಯೋತಿಯೇ ಆಗುವ ಜಗಕ್ಕೆಲ್ಲ ತೂಕಿ ಅಂತ ಹಾಡು ಹೇಳ್ತಾರೆ. ಏನೋ ಹಾಡು? ಎಂತ ಹಾಡು? ಲಾಲಿ ಹಾಡುಗಳು. ಹೊಡಿಯೋ ಬಾಬುರಿ ಎಲ್ಲಿ ಅವ್ರು ಯಾವ್ದು ಹೊಡಿಯೋ ಬಾಬುರಿ ಅಂತಲ್ಲ, ಲಾಲಿ ಹಾಡುಗಳು. ಈಗ ನೀವು ಹೆಣ್ಣುಡಿಗೆಗಿಂತ ಈಗ ನಿಮ್ಮ ಅಕ್ಕ ಅವ್ರಿಗೆಲ್ಲ ತಮ್ಮ ಮಗನ ಎತ್ತಿರ್ತಾಳಲ್ಲ, ಲಾಲಿ ಹಾಡು ಅಂದ್ರ ಕುರಿಯ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಎಷ್ಟು ಚಂದ ಅದು ಬಿಟ್ಟು ಆ ಮಗುವಿನ ಮೇಲೆ ಅವ್ರ ಮೊಬೈಲ್ ಕಟ್ಟಿ ಹಿಂಗ ತುಳಿದ ಅದು ಹಾಡ್ತಿರೋದು. ಅದೇ ಬಾಯಿ ಅದಕ್ಕೆ ಎದೆಗೆ ಅಪ್ಕೊಳ್ಳೋದು ಅಂತ. ಒಂದ್ಸರಿ ಆತ್ಮೀಯರಾದವ್ರನ್ನ ಎದೆಗೆ ಅಪ್ಕೊಂಡು ನೋಡ್ರಿ, ನಿಮ್ಮ ಹೃದಯದ ಸ್ತಂಭನ ಹೆಂಗಾಗುತ್ತೆ. ನೀವು ಯಾರನ್ನ ತುಂಬಾ ಇಷ್ಟಪಡ್ತೀರ, ನಿಮ್ಮ ಮಗುನನ್ನು, ನಿಮ್ಮ ಅಪ್ಪನನ್ನು, ನಿಮ್ಮ ಗೆಳತಿಯನ್ನು, ನಿಮ್ಮ ಗೆಳೆಯನನ್ನು. ಮತ್ತು ನಾನು ಹೇಳಿದ್ರೆ ಬೇರೆ ಅರ್ಥ ತಿಳ್ಕೊಬಿಡ್ಲಿ. ಯಾರು ಮೆಟ್ಟು ನಿಲ್ತಿರೋ ಅವ್ರ ಜಗತ್ತಿನಲ್ಲಿ ಗೆದ್ದ ಹಾಗೆ. ನಿಮ್ಗೆ ಗೊತ್ತಾ ಮಕ್ಕಳೇ, ನಮ್ದು SSLC 44%, 44. ಕಾಲೇಜ್ ಹೈಸ್ಕೂಲ್ಗೆ ಟಾಪರ್ ಮಾಡಿ 5 ಜನ ಪಾಸ್ ಆಗಿದ್ರು. 5 ಜನ 5 ಜನ ಪಾಸ್. ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಏನೋ ಬೆಳೆಯಬೇಕು, ಅವ್ರು ದೊಡ್ಡ ಹುದ್ದೆಗೆ ಹೋಗ್ಬೇಕು, ಧರ್ಮಸ್ಥಳದಂತ ಪರಮ ಪೂಜ್ಯರ ಆಶೀರ್ವಾದ ಅವ್ರಿಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಹೆಣ್ಣುಡುಗಿಯರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ನೀವು ಸ್ಟ್ರೈಕ್ ಮಾಡ್ಬೇಕು, ಹೆಣ್ಣುಡುಗಿಯರಿಗೆ ಅಷ್ಟೇ ಮೊಬೈಲಿಂದ ದೂರ ಇರಲಿ ಸರ್. ಆಗಲ್ಲ ಕೈ ಬಿಡ್ತಾರೆ ಸರ್, ನಮ್ಗೆ ಆಗಲ್ಲ ಬಿಡ್ರಿ.